ನಕ್ಸಲರು ಶರಣಾಗತಿ ಆದ ಬಳಿಕ ಅರಣ್ಯದಲ್ಲಿ ಎಲ್ಲೆಂದರಲ್ಲಿ ಬಂದೂಕುಗಳು ಸಿಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಹುಲಗಾರು ಬೈಲು ಅರಣ್ಯದಲ್ಲಿ ಮತ್ತೊಮ್ಮೆ ಬಂದೂಕು ಪತ್ತೆಯಾಗಿದೆ. ನಕ್ಸಲರು ಶರಣಾದ ಬಳಿಕ ಅನೇಕ ಕಡೆಗಳಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು. ಖುದ್ದು ನಕ್ಸಲರೇ ಈ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ರು. ಇದೀಗ ಮತ್ತೊಮ್ಮೆ ಇದಕ್ಕೆ ಸಂಬಂಧಪಟ್ಟಂತೆ ನಕ್ಸಲರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಂದು ನಾಡ ಬಂದೂಕು, 10 ಖಾಲಿ ಕಾರ್ಟ್ರಿಜ್ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಒಂದು ನಾಡ ಬಂದೂಕು ಸಿಕ್ಕಿದೆ, 10 ಖಾಲಿ ಕಾರ್ಟ್ರಿಜ್ಗಳು ಸಿಕ್ಕಿದೆ, ಅಂದರೆ ರಿಲೋಡ್ ಮಾಡೋದಕ್ಕೆ ಅಂತ ಬಳಕೆ ಮಾಡುವಂತಹ ಕಾರ್ಟ್ರಿಜ್ಗಳು ಸಿಕ್ಕಿದಾವೆ ಅಂತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಶೃಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂದೂಕು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ಶನಿವಾರ ಶಸ್ತ್ರರಹಿತವಾಗಿ ನಕ್ಸಲರು ಶರಣಾಗತಿಯಾಗಿದ್ದರು. ಇನ್ನು ಶರಣಾಗತಿಯಾಗಿದ್ದಂತಹ ರವೀಂದ್ರ, ಈ ನಕ್ಸಲ್ ರವೀಂದ್ರ ಅವರ ಬಳಿ ಇದ್ದಂತಹ ಬಂದೂಕೆ ಇದಾಗಿರ್ಬೋದು, ಅಂದರೆ ಅದೇ ಶಸ್ತ್ರಾಸ್ತ್ರ ಆಗಿರ್ಬೋದು ಅನ್ನುವಂಥ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಶರಣಾಗತಿಯಾಗೋದಕ್ಕಿಂತ ಮುಂಚೆ ರವೀಂದ್ರ ಕಾಡಿನಲ್ಲಿ ಎಸೆದು ಹೋಗಿರುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಶೃಂಗೇರಿ ಪೊಲೀಸರು ಒಂದು ನಾಡ ಬಂದೂಕು ಸೇರಿ ಒಟ್ಟು 10 ಖಾಲಿ ಕಾರ್ಟ್ರಿಜ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಎನ್ಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು. ಕಾಡಿನ ನಡುವೆ ಭೂಮಿಯೊಳಗೆ ಹೂತು ಹಾಕಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದರು, ಪತ್ತೆ ಹಚ್ಚಿದರು. AK-56 ಸೇರಿ 6 ಬಂದೂಕುಗಳು, 6 ಜೀವಂತ ಮದ್ದುಗುಂಡುಗಳು ಪತ್ತೆಯಾಗಿತ್ತು. ಈಗ ಮತ್ತೊಮ್ಮೆ ನಕ್ಸಲರು ಎಸೆದು ಹೋಗಿರುವಂತಹ ವೆಪನ್ಗಳು ಲಭ್ಯವಾಗಿದೆ.